ಎಲ್ರಿಗೂ ನಮಸ್ಕಾರ. ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಿದ್ದೀನಿ. ಇಲ್ಲಿರುವಂತಹ ನರಸಿಂಹಸ್ವಾಮಿ ನಿಮ್ಮ ಎಲ್ಲ ಕಷ್ಟಗಳನ್ನು ನೆರವೇರಿಸ್ತಾನೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ನೀವು ಉಗ್ರ ಸ್ವರೂಪಿಯಾದ ನರಸಿಂಹನನ್ನು ಕಾಣ್ಬೋದು, ಹಾಗೆ ಶಾಂತ ಸ್ವರೂಪಿಯಾದ ರಾಮನನ್ನು ಕಾಣ್ಬೋದು. ಈ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಬಂದರೆ ಏನಾಗುತ್ತೆ ಅನ್ನೊಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಫಾಲೋ ಮಾಡಿ ನನ್ನ. ಒಂದು ನೆನಪಿರಲಿ, ಯಾವುದೇ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಳಸಿಯನ್ನು ತೊಗೊಂಡು ಹೋಗಬೇಕು. ವಿಷ್ಣುಗೆ ತುಳಸಿ ಅಂದರೆ ತುಂಬ ಇಷ್ಟ. ಹೇಗೆ ನೀವು ಶಿವನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ತೊಗೊಂಡು ಹೋಗ್ತಿರೋ ಹಾಗೆ ವಿಷ್ಣು ದೇವಸ್ಥಾನಕ್ಕೆ ತುಳಸಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಈ ಕ್ಷೇತ್ರದ ಒಂದು ಇತಿಹಾಸ ಹಾಗೆ ಈ ಕ್ಷೇತ್ರದ ಮಹತ್ವವನ್ನು ಇಲ್ಲಿನ ಅರ್ಚಕರಾದಂತಹ ನರಹರಿ ಅವರು ತಿಳಿಸ್ಕೊಡ್ತಾರೆ. ನರಹರಿ ಅವರೇ ನಮಸ್ಕಾರ. ಓಕೆ, ಸೊ ಹೇಳಿ, ಈ ಕ್ಷೇತ್ರದ ಒಂದು ಇತಿಹಾಸ, ಇಲ್ಲಿ ನರಸಿಂಹದೇವರು ನೆಲೆ ನಿಂತಿದ್ದು ಹೇಗೆ, ಆ್ಯಂಡ್ ಬೇಸಿಕಲಿ ಈ ದೇವಸ್ಥಾನನ ಕಂಬದ ನರಸಿಂಹ ಅಂತ ಯಾಕೆ ಕರೀತಾರೆ? ಕಂಬದ ನರಸಿಂಹ ದೇವಸ್ಥಾನ ಅಂತ ಕರೆಯೋದಕ್ಕಿಂತ ಮುಂಚೆ ಜನಗಳಿಗೆ ತುಂಬಾ ಪ್ರಸಿದ್ಧಿ ಇದ್ದಿದ್ದು, ಅಥವಾ ನಮ್ಮ ತಾತ ಅವರ ಕಾಲದಿಂದಾನು ಎಲ್ಲರಿಗೂ ಗೊತ್ತಿದ್ದು ಅಭಯಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ಅಂತಾನೆ. ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ತ್ಯಾಗರಾಜನಗರ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು. ಯಾಕೆ ಅಂದ್ರೆ ನಮಗೆ 64 ನರಸಿಂಹದೇವರ ರೂಪಗಳು ಸಿಗುತ್ತೆ. ಒಂದು ವಿಶೇಷವಾಗಿರತಕ್ಕಂಥ ಸಂಪ್ರದಾಯ, ಈ ಭಾಗವತ ಸಂಪ್ರದಾಯ ಅಂತ ಏನು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುತ್ತೋ, ಅಲ್ಲಿ 64 ನರಸಿಂಹದೇವರ ದಿವ್ಯ ರೂಪಗಳನ್ನು ಹೇಳ್ತಾರೆ. ಅದರಲ್ಲಿ 64ನೇ ರೂಪ ಬಂದು ಅಭಯಲಕ್ಷ್ಮೀ ನರಸಿಂಹದೇವರು. ಪ್ರಹ್ಲಾದ ರಾಜರಿಗೆ ಮತ್ತು ಮಹಾಲಕ್ಷ್ಮಿಗೆ ಅಭಯವನ್ನ ಕೊಟ್ಟು ಸಮಸ್ತ ಎಲ್ಲ ಭಕ್ತ ಮಹಾಶಯರಿಗೆ ಮೋಕ್ಷವನ್ನ ಕೊಡ್ತಕ್ಕಂಥ ಅಭಯಲಕ್ಷ್ಮೀ ನರಸಿಂಹದೇವರು ಏಕಶಿಲಾ ಸರ್ವಾಲಂಕಾರ ಭೂಷಣ ಸಾಲಿಗ್ರಾಮ ಮೂರ್ತಿ ನಿಮಗೆ ಬಲಗಡೆ ಕಾಣೋದು. ಹಾಗಾಗಿ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಸಿದ್ಧಿ. ಅದಾದ್ಮೇಲೆ ಪಕ್ಕದಲ್ಲಿ ಪಟ್ಟಾಭಿರಾಮದೇವರು. ಇಲ್ಲಿ ಏನು ವಿಶೇಷ ಅಂದ್ರೆ, ಸಾಧಾರಣವಾಗಿ ನಮಗೆ ಒಂದು ದೇವಾಲಯದಲ್ಲಿ ಅಥವಾ ಒಂದು ಗರ್ಭಗುಡಿಯಲ್ಲಿ ಒಂದು ದೇವರನ್ನ ನೋಡಿ ನಮ್ಗೆ ಅಭ್ಯಾಸ ಇದೆ. ಆದ್ರೆ ಇಲ್ಲಿ ಏನು ವಿಶೇಷ ಅಂದ್ರೆ, ಜೋಡಿ ಎರಡು ವಿರುದ್ಧ ರೂಪಗಳು ಅಂತ ಹೇಳ್ಬೋದು, ಅಥವಾ ದಶಾವತಾರದ್ದೇ 2 ರೂಪಗಳು ಅಂತ ಹೇಳ್ಬೋದು. ಯಾಕಂದ್ರೆ ನರಸಿಂಹದೇವರು ಅತ್ಯಂತ ಉಗ್ರ ರೂಪವಾಗಿ ಪೂಜೆ ಅಥವಾ ಅತ್ಯಂತ ಉಗ್ರ ರೂಪವಾಗಿ ಪ್ರಕಟ ಆದ್ರೆ, ರಾಮದೇವರು ಅತ್ಯಂತ ಶಾಂತ ಅಂತ ಪ್ರಸಿದ್ಧಿಯಾಗಿ ಆ ರಾಮಾಯಣದಲ್ಲಿ ಉಲ್ಲೇಖ ಇರುವಂಥದ್ದು. ಹಾಗಾಗಿ 2 ವಿರುದ್ಧ ರೂಪಗಳು, ಉಗ್ರ ರೂಪ ಶಾಂತ ರೂಪ, ಎರಡೂ ಒಂದೇ ಪಟ್ಟದಲ್ಲಿ ಒಂದೇ ಕಡೆ ಪೂಜೆ ಆಗೋದು ಇಲ್ಲಿ ವಿಶೇಷ. ಅಂಡ್ ಈ ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಏನೇನು ಒಂದು ಹೆಲ್ಪ್ ಆಗುತ್ತೆ ಅಂಡ್ ಯಾವ ಥರ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ? ಈಗ ಪರಿಹಾರಕ್ಕೆ ಅಂತ ಬರೋದಾದ್ರೆ, ನರಸಿಂಹಾಧಿಕ ಮನ್ಯಚ್ಚ ದುರಿತಾದ ನಿವೃತ್ತಯೇ ಹೇಳುತ್ತೆ. ಅಂದ್ರೆ ನರಸಿಂಹದೇವರನ್ನ ಯಾರು ಪ್ರಾರ್ಥನೆ ಮಾಡ್ತಾರೋ, ನರಸಿಂಹ ಅನ್ನುವಂಥ ಹೆಸರನ್ನ ಯಾರು ಹೇಳ್ತಾರೋ, ದುರಿತಾದ ನಿವೃತ್ತಯೇ. ದುರಿತ ಅಂದ್ರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು. ಕಷ್ಟಗಳಲ್ಲಿ ದೊಡ್ಡ ಕಷ್ಟ ಚಿಕ್ಕ ಕಷ್ಟ ಅಂತಿಲ್ಲ, ಕಷ್ಟ ಕಷ್ಟನೇ. ಆದ್ರೆ ಆ ಎಲ್ಲ ಕಷ್ಟಗಳಿಗೂ ಒಂದೇ ಪದದಲ್ಲಿ ನಿವಾರಣೆ ಆಗತ್ತೆ ಅನ್ನೋದಾದ್ರೆ ನರಸಿಂಹಾಧಿಕ ಮನ್ಯಚ್ಚ ದುರಿತಾದ ನಿವೃತ್ತಿ. ಇದು ನಾನು ಹೇಳಿರೋದಲ್ಲ, ಅಥವಾ ಯಾರೋ ಒಬ್ರು ಹೇಳಿರೋದಲ್ಲ, ಸ್ವಯಂ ರಾಘವೇಂದ್ರ ಸ್ವಾಮಿಗಳೇ ಹೇಳಿರೋದು. ಹಾಗಾಗಿ ನರಸಿಂಹದೇವರನ್ನ ಉಪಾಸನೆ ಮಾಡ್ತಕ್ಕಂಥವ್ರು, ನರಸಿಂಹದೇವರನ್ನ ಪೂಜೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಆ ದುರಿತಾದ ನಿವೃತ್ತ, ಎಲ್ಲ ದುರಿತಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ನರಸಿಂಹದೇವರಿಗೆ ಇದೆ. ಹಾಗಾಗಿ ನರಸಿಂಹದೇವರನ್ನ ಪೂಜೆ ಮಾಡಬೇಕಂತ. ಇದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದವರು ನಾವು ಸಾಕಷ್ಟು ಜನ ನೋಡಿರೋ ಹಾಗೆ, ಎಷ್ಟೋ ಜನ ತಾವು ಕನ್ಸ್ಟ್ರಕ್ಷನ್ ವರ್ಕ್ ಸಂಪೂರ್ಣ ಆಗಿರುತ್ತೆ, ಕೊನೆ ಮೂಮೆಂಟಲ್ಲಿ ನಿಂತೋಗಿರುತ್ತೆ. ಆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಗಳು ನಿಂತೋಗಿರುತ್ತೆ, ಅಥವಾ ದೊಡ್ಡ ದೊಡ್ಡ ದೇವಾಲಯ ನಿರ್ಮಾಣ ಮಾಡುವಾಗ ಸಾಕಷ್ಟು ಅಡೆತಡೆಗಳಾಗಿರುತ್ತೆ, ಅದು ನಿಂತೋಗಿರುತ್ತೆ. ಅಥವಾ ಮನೆಯಲ್ಲಿ ಮಂಗಳ ಕಾರ್ಯವನ್ನ, ಅಥವಾ ಒಂದು ಸಣ್ಣ ಹೋಮನೋ ಅಥವಾ ಏನೋ ಒಂದು ಕಲ್ಯಾಣವೋ ಅಥವಾ ಒಂದೇ ಒಂದು ಮಂಗಳ ಕಾರ್ಯವನ್ನು ಮಾಡಿ ಎಷ್ಟೋ ವರ್ಷ ಆಗಿದೆ. ಅಥವಾ ಅವ್ರ ಮನೆ ದೇವರು ಅವ್ರಿಗೆ ಸಿಕ್ಕಿರಲ್ಲ. ಎಷ್ಟೋ ಜನಕ್ಕೆ ಆ ಸಮಸ್ಯೆ ಇವತ್ತು ಇದೆ. ಅವರ ಸ್ವಂತ ಮನೆ ದೇವರು, ಮನೆ ದೇವಿ, ಆ ಕುಲದೇವತೆ ಅಂತ ಏನಿರ್ತಾರೆ ಅದು ಸಿಕ್ಕಿರೋದೇ. ಆ ಥರದ್ದೆಲ್ಲ ದೊಡ್ಡ 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 ಸಮಸ್ಯೆಗಳಿಗೆ ಅಭಯಲಕ್ಷ್ಮೀ ನರಸಿಂಹದೇವರ ದರ್ಶನ, ಅಭಯಲಕ್ಷ್ಮೀ ನರಸಿಂಹದೇವರಿಗೆ ಪೂಜೆ ಮಾಡಿದ್ರೆ ಸಾಕು, ಸಾಕಷ್ಟು ಅನುಕೂಲ ಆಗಿರೋದು ನಾವು ಕಣ್ಣಾರೆ ನೋಡಿ. ಅಂಡ್ ಎಸ್ಪೆಷಲಿ ವಾಮಾಚಾರ ತಂತ್ರ ಪ್ರಯೋಗಗಳಿಗೂ ನರಸಿಂಹ ತುಂಬಾ ವಾಮಾಚಾರ. ಹೌದೌದು, ಖಂಡಿತ. ಯಾಕೆ ಗೊತ್ತಾ, ವಾಮಾಚಾರ ತಂತ್ರ ಪ್ರಯೋಗಗಳಿಗೆ ಅಧಿಪತಿನೇ ನರಸಿಂಹ. ಇದು ಒಂದು ಕಡೆ ನಾವು ಪಾಸಿಟಿವ್ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ಕಡೆ ನೆಗೆಟಿವ್ ಬಗ್ಗೆ ಮಾತಾಡ್ತೀವಿ. ನಾವು ನೋಡಿ, ಸ್ತಂಭ ನಿರ್ಮಾಣ ಪದ್ಧತಿಯಲ್ಲಿ ಸ್ತಂಭ ನಿರ್ಮಾಣ ಮಾಡಿರೋದೇ ವಿಶೇಷ. ಇದರಲ್ಲಿ ಎಲ್ಲ ಸಾಲಿಗ್ರಾಮಗಳು, ಸುದರ್ಶನಗಳು, ಚಿತ್ರಾಂಕಿತಗಳು, ಇದಲ್ಲದೆ ಬಹಳ ಮುಖ್ಯವಾಗಿ ಉದ್ಧರಣೆ ಅಂತ ಕರೀತಾರೆ. ತುಂಬಾ ಉದ್ದ ಇರುತ್ತೆ ಅದು. ಅದರಲ್ಲಿ ಬರೆದಿರ್ತಾರೆ ನರಸಿಂಹ ಯಂತ್ರವನ್ನ ಬರೆದು
ಅದರಲ್ಲಿ ಸುತ್ತಿರೋದು. ಅದಲ್ಲದೆ ನಿಮಗೆ ನಾಡಿಗ್ರಂಥಗಳ ಕಲಶ ಅಂತ ನೋಡ್ಬೋದು. ಈ ನಾಡಿಗ್ರಂಥ ಕಲಶ ಇದು ಮುಖ್ಯ. ಆಮೇಲೆ ಆಯುರ್ವೇದ ಸಂಪನ್ನ ಗಿಡಮೂಲಿಕೆಗಳು, ಅಂದ್ರೆ ಮನುಷ್ಯನ ದೇಹಕ್ಕೆ ಕೆಲಸ ಮಾಡಬೇಕು ಆ ತರದ ಗಿಡಮೂಲಿಕೆಗಳನ್ನ ಆ ಸ್ತಂಭದಲ್ಲಿ ಇಟ್ಟಿರೋದು. ಇದಲ್ಲದೆ ಏನು ಇನ್ನೊಂದು ವಿಶೇಷ ಹೇಳ್ತೀನಿ, ಗಿಡಮೂಲಿಕೆಗಳಿಗೂ ನದಿಗಳಿಗೂ ಸಂಬಂಧ ಇದೆ. ಆ ನದಿಗಳಿಂದ ಗಿಡಮೂಲಿಕೆಗಳಿಗೆ ಶಕ್ತಿ ಉತ್ಪತ್ತಿ ಆಗತ್ತೆ ಅನ್ನೋದು ಒಂದು ಭಾಗ ಆದ್ರೆ, ಆ ನದಿ ನೀರಿಗೆ ಗಿಡಮೂಲಿಕೆಗಳಿಂದ ಶಕ್ತಿ ತುಂಬುತ್ತೆ. ನದಿ ಇದೆರಡು ಕಾಂಬಿನೇಷನ್ ಅಂತ ಹೇಳಿದ್ದಾರೆ. ಅದೆರಡೂ ಇರೋದು ಸ್ತಂಭದಲ್ಲಿ ವಿಶೇಷ. ಅದಕ್ಕೆ ಇಲ್ಲಿ ಬಂದು ನಿಂದ್ರೆ ಯಾಕೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಜನಗಳು ಹೇಳ್ತಾರೆ ಅಂತಂದ್ರೆ, ಈ ಆಯುರ್ವೇದ ಗಿಡಮೂಲಿಕೆಗಳು ತಮ್ಮ ಸುಷುಮ್ನ ನಾಡಿಗೆ ಆ ನದಿ ಮುಖಾಂತರವಾಗಿರ್ತಕ್ಕಂಥ ನೀರಿನ ಅಂಶ ಏನಿದೆ ಸ್ತಂಭದಲ್ಲಿ, ಆ ಸಂಪೂರ್ಣ ತೀರ್ಥಗಳಿಂದ ಕಟ್ಟಿರೋ ಸ್ತಂಭ ಆಗಿರೋದ್ರಿಂದ ಅದು ಸುಷುಮ್ನ ನಾಡಿಗೆ ಕನೆಕ್ಟ್ ಆಗುತ್ತೆ. ಆ ಸುಷುಮ್ನ ನಾಡಿಗೆ ಶಕ್ತಿ ಸಿಗೋದ್ರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಅಂಡ್ ಈ ಒಂದು ಕ್ಷೇತ್ರಕ್ಕೆ ವಜ್ರ ಕ್ಷೇತ್ರ ಅಂತ ಯಾಕೆ ಕರೀತಾರೆ? ವಜ್ರ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದು ತುಂಬಾ ವಿಸ್ತಾರವಾಗಿ ಹೇಳ್ಬೇಕು. ಯಾಕಂದ್ರೆ ನಮ್ಮ ತಾತ ಅವ್ರ ಕಾಲದಲ್ಲಿ ಅಭಯ ಲಕ್ಷ್ಮೀ ನರಸಿಂಹ ಅವ್ರು ಇಲ್ಲೇ ಕೂತು ಜ್ಯೋತಿಷ್ಯ ಹೇಳ್ತಾರೆ, ಎಲ್ಲ ಗೊತ್ತಲ್ಲ ಪರಂಪರೆಯಿಂದೆಲ್ಲ ಜ್ಯೋತಿಷ್ಯ ಹೇಳ್ತಾರೆ. ನಮ್ಮ ತಾತ ಅವರು ಇಲ್ಲಿ ಕೂತು ಜ್ಯೋತಿಷ್ಯ ಹೇಳ್ತಿದ್ದಾಗ ನರಸಿಂಹದೇವರನ್ನ ಸ್ಥಾಪನೆ ಮಾಡಬೇಕು, ಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲು ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿತ್ತು. ಅದಾದ್ಮೇಲೆ ಸ್ವಲ್ಪ ಕಾಲಾನುಕ್ರಮೇಣ ಎಲ್ಲರಿಗೂ ಕಂಬದ ಬಗ್ಗೆ ಅರಿವಾದಾಗ, ಕಂಬದಲ್ಲಿ ನಿಂತ್ಕೊಳ್ಬೇಕು, ಇಲ್ಲಿ ನಿಂತ್ಕೊಳ್ಳೋ ಸ್ತಂಭ ಇದೆ, ಇಲ್ಲಿ ನಿಂತ್ರೆ ತುಂಬಾ ಜನಕ್ಕೆ ಚೆನ್ನಾಗತ್ತೆ ಅಂತ ಗೊತ್ತಾದಾಗ ನಂತರ ಅದನ್ನ ಕಂಬದ ನರಸಿಂಹ ದೇವಸ್ಥಾನ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಹೌದು. ಅದಾದ್ಮೇಲೆ ಏನಾಯ್ತು, ನಾವು ಅಲ್ಲಿ ಅರಳಿ ಮರದಲ್ಲಿ ಬೇವಿನ ಮರ ಬಂದಿದ್ದ ಜಾಗ ಇದೆ, ಜಾಗ ಅಲ್ಲಿ ನರಸಿಂಹದೇವರು ಪ್ರಕಟ ಆದಾಗ ಹಾಗೆ ಕಾಣಿಸ್ತಾ ಇತ್ತು ಮರದಲ್ಲಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಆ ನರಸಿಂಹದೇವರು ಉದ್ಭವ ಆದಂತ ಪುಣ್ಯ ಕ್ಷೇತ್ರ, ಪುಣ್ಯ ಸ್ಥಳ ಏನಿದೆ ಅದನ್ನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನರಸಿಂಹದೇವರನ್ನ ಮಾಡಿ ಅಂತರಿಕ್ಷದಲ್ಲಿ, ಅಂದ್ರೆ ಭೂಮಿ ಸ್ಪರ್ಶ ಇಲ್ಲದೆ ಮರದ ಒಳಗೆ ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕುಬೇರ ಯಂತ್ರಗಳು, ಶಂತ್ರಗಳು ಎಲ್ಲ ಕುಬೇರ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ, ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಆಗುವ ಹಾಗೆ ಆ ತರದ ರೀತಿಯಲ್ಲಿ ನಾವೇನ್ ಮಾಡಿದ್ವಿ, ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ 3 ನರಸಿಂಹದೇವರು ವಜ್ರಾಕಾರದಲ್ಲಿ ಪ್ರತಿಷ್ಠೆ. ಓಕೆ. ಅಂದ್ರೆ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ, ಟ್ರಯಾಂಗಲ್ ಅಥವಾ ಯಂತ್ರ ಅಂದ್ರೆ ಎಷ್ಟೊಂದು ದಿನ ಗೊತ್ತಾಗಲ್ಲ, ಡೈಮಂಡ್ ಅಂದ ತಕ್ಷಣ ಇದು ವಜ್ರ ಗೊತ್ತಾಗತ್ತೆ ಅಂತ ಒಂದು. ಇನ್ನೊಂದು ಉದ್ದೇಶ ಏನು, ನರಸಿಂಹದೇವರ ನಖಗಳೆಲ್ಲ ವಜ್ರದಷ್ಟು ತೀಕ್ಷ್ಣವಾಗಿತ್ತು. ಅಷ್ಟೇ ತೀಕ್ಷ್ಣವಾಗಿ ಇಲ್ಲಿ ಬಂದಂತ ಭಕ್ತರಿಗೆ ಪರಿಹಾರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಅಂಡ್ ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ನರಸಿಂಹಸ್ವಾಮಿಗೆ ಮಧು ಅಭಿಷೇಕ ನಡೆಯೋದೊಂದು ಪ್ರತೀತಿ ಇದೆ. ಯಾಕೆ ಮಧು ಅಭಿಷೇಕ ಮಾಡಿಸ್ಬೇಕು, ಮಾಡಿಸೋದ್ರಿಂದ ಏನಾಗುತ್ತೆ ಅಂತ? ಯಾಕಂದ್ರೆ ಇವತ್ತಿನ ಮನುಷ್ಯರಿಗೆ ಅಂತ ನಾನು ಹೇಳಕ್ಕಾಗಲ್ಲ, ಬಟ್ ಇವತ್ತಿನ ಸಾಮಾಜಿಕ ಸಮಸ್ಯೆ ಏನಾಗಿದೆ ಅಂದ್ರೆ, ತಾವು ಎಷ್ಟೇ ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾರೆ, ಸಾವಿರಾರು ರೂಪಾಯಿ ಸಂಬಳ ಬರ್ತಾ ಇರುತ್ತೆ, ಅಂದ್ರೂ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಈ ಮನಸ್ಸಿಗೆ ನೆಮ್ಮದಿ ಕೊಡುವಂಥವ್ರು ನರಸಿಂಹದೇವರು. ಹಾಗಾಗಿ ಈ ಕುಜಾ ರಾಹುಗಳ ಸಂಧಿಕಾಲ, ಅಂದ್ರೆ ಕುಜಾ ರಾಹುಗಳು ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ಈ ಕುಜಾ ರಾಹುಗಳ ಪ್ರೀತಿಯಾಗಿ ನರಸಿಂಹದೇವರ ಅಂತರ್ಯಾಮಿಯಾಗಿ ನರಸಿಂಹದೇವರನ್ನ ಪ್ರಧಾನ ದೇವರನ್ನಾಗಿಟ್ಕೊಂಡು ಆ ಸಮಯದಲ್ಲಿ ನರಸಿಂಹದೇವರಿಗೆ ಮಧುಅಭಿಷೇಕ ಮಾಡಿದ್ರೆ ಎಲ್ಲ ದೋಷಗಳ ಪರಿಹಾರ ಆಗತ್ತೆ ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ, ಆ ಅಭಿಷೇಕವನ್ನ ಮಾಡಿಸಿ ಯಾರು ಜೇನುತುಪ್ಪವನ್ನು ತಗೊಳ್ತಾ ಇದ್ದಾರೋ ಅವ್ರಿಗೆ ನೀವು ಅವಾಗಲೇ ಕೇಳಿದ್ರಲ್ಲ ಆರೋಗ್ಯದ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂತ. ನೀವು ಸಾಧಾರಣವಾಗಿ ಅಂಗಡಿಯಲ್ಲಿ ಜೇನುತುಪ್ಪ ತಗೊಳ್ತೀರಲ್ಲ, ಆ ಜೇನುತುಪ್ಪ ಟೇಸ್ಟ್ ಮಾಡಿ, ಅಭಿಷೇಕ ರಾಹುಕಾಲದಲ್ಲಿ ಅಭಿಷೇಕ ಆದ್ಮೇಲೆ ಟೇಸ್ಟ್ ಮಾಡಿ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅದು ಅಷ್ಟು ಶಕ್ತಿ ಆ ಸಮಯದಲ್ಲಿ ಸ್ತಂಭದಿಂದ ಆ ಒಂದು ಅಭಿಷೇಕ ಆದಂತಹ ತೀರ್ಥಕ್ಕೆ ಅಥವಾ ಜೇನುತುಪ್ಪಕ್ಕೆ ಅದು ಬಂದಿರುತ್ತೆ. ನಾವು ಹೇಳ್ತಕ್ಕಂಥ ಮನ್ಯು ಸೂಕ್ತ ಏನಿದೆ, ಆ ಮನ್ಯು ಸೂಕ್ತವನ್ನು ಹೇಳ್ಕೊಳ್ತಾ ನರಸಿಂಹದೇವರ ಪ್ರೀತಿಯಾಗಿ ಮಾಡ್ತಕ್ಕಂಥ ಅಭಿಷೇಕ, ಹೋಮ ಇದೆಲ್ಲವೂ ಕೂಡ ಮನುಷ್ಯರಿಗೆ ತುಂಬಾ ಚೆನ್ನಾಗಾಗಬೇಕು. ಅವ್ರು ಬಂದಂತ ಕಷ್ಟ ಕಾರ್ಯಪಣ್ಯಗಳಿಗೆ ಅವರಿಗೆ ಪರಿಹಾರ ಸಿಗಬೇಕು, ಅವ್ರಿಗೆ ಮುಂದೆ ಯಾವುದು ಸಮಸ್ಯೆ ಬರಬಾರ್ದು, ನರಸಿಂಹದೇವರ ಅನುಗ್ರಹ ಸಂಪೂರ್ಣವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಗುರು ಹಿರಿಯರು ಎಲ್ಲರೂ ಸೇರಿ ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ಗಂಡು ದೇವರ ದೇವಸ್ಥಾನ ತೆಗೆಯುವುದು ಇದೊಂದೇ. ದೇವಿ ದೇವಸ್ಥಾನ ಸಾಮಾನ್ಯವಾಗಿ ತೆಗಿತಾರೆ, ಅಲ್ಲಿ ಆದ್ರೆ ದೇವರ ದೇವಸ್ಥಾನದಲ್ಲಿ ತೆಗೆಯೋದು ಮತ್ತು ಆ ಸಮಯದಲ್ಲಿ ಯಂತ್ರವನ್ನು ಕಟ್ಟಿಸ್ಕೊಳ್ಳೋದು, ಸ್ತಂಭದಲ್ಲಿ ಬಂದು ನಿಂತ್ಕೊಳ್ಳೋದು, ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ.
ಸರಿ ನರಹರಿ ಅವರೇ, ನನಗೆ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ರಿ ನಮ್ಮ ಈ ದೇವಸ್ಥಾನಕ್ಕೆ ಬರಬೇಕಾದವ್ರಿಗೆ. ಬಿಕಾಸ್ ನಾನು ಸುಮಾರು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಿದ್ದೀನಿ. ನನಗೆ ನನ್ನದೇ ಆದಂತಹ ಪಾಸಿಟಿವ್ ವಿಧಿ ತುಂಬ ಹೆಲ್ಪ್ ಆಗಿದೆ. ಸೊ ನೀವು ಎಲ್ಲ ನೋಡ್ತಿರೋರಿಗೋಸ್ಕರ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿರುವಂತಹ ನಮ್ಮ ವ್ಯೂವರ್ಸಿಗೆ ಒಂದು ದೇವರಿಗೆ ಒಂದು ಅರ್ಚನೆ ಮಾಡಿ ಮಂಗಳಾರತಿ ಮಾಡಿಕೊಡ್ಬೇಕಾಗಿದೆ. ಆಸ್ತಿಕ ಭಕ್ತ ಮಹಾಜನಾನಾಂ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯೈಶ್ವರ್ಯ ಅಭಿವೃದ್ಧ್ಯರ್ಥಂ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸಾದ ಸಿದ್ಧಿರಸ್ತು. ಓಂ ನಾರಸಿಂಹಾಯ ನಮಃ, ಓಂ ಮಹಾಸಿಂಹಾಯ ನಮಃ, ಓಂ ದಿವ್ಯಸಿಂಹಾಯ ನಮಃ, ಓಂ ಉಗ್ರಸಿಂಹಾಯ ನಮಃ, ಓಂ ಮಹಾಬಲಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ತೇಜಸೇ ನಮಃ, ಓಂ ರೌದ್ರಾಯ ನಮಃ, ಓಂ ಪರಮಪುರುಷಾಯ ನಮಃ, ಓಂ ಪರಂಜ್ಯೋತಿಷೇ ನಮಃ, ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ನಾನಾವಿಧ ದಿವ್ಯಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ, ತುಳಸೀಪತ್ರಂ ಸಮರ್ಪಯಾಮಿ. ನರಸಿಂಹೋಖಿಲಜ್ಞಾನಮತಧ್ವಂತದಿವಾಕರಃ ಜಗತ್ಯಮಿತಜ್ಞಾನಸ್ವಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ನಾತಾರಂ ಸರ್ವಸಂಪದಾಂ ಲೋಕಾಧಿರಾಮಂ ಶ್ರೀರಾಮಂ ಭೂಯೋರ್ಭೂಯೋರ್ಮಾನಂ ಕಲ್ಯಾಣಾಂತದಗಾತ್ರಾಯ ಕಾಮಿತಾರ್ಥಪ್ರದಾಗಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲ ಭಕ್ತರಿಗೂ ಅವರು ಏನು ಸಂಕಲ್ಪ ಮಾಡಿದಾರೋ ಅಥವಾ ಎಷ್ಟೋ ಜನಕ್ಕೆ ತ್ಯಾಗರಾಜನಗರಕ್ಕೆ ಬೆಂಗಳೂರಿಗೆ ಬರೋಕ್ಕಾಗದೇ ಇರ್ಬೋದು, ಅಥವಾ ಇಲ್ಲೇ ಬಂದು ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡೋದಕ್ಕಾಗದೇ ಇರ್ಬೋದು. ಆದರೆ ಯಾರು ನರಸಿಂಹದೇವರ ಮಂತ್ರವನ್ನು ತಾವು ಎಲ್ಲಿರ್ತಾರೋ ಅಲ್ಲಿನಿಂದಾನಾದರೂ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿದ್ರೆ ಅಥವಾ ನರಸಿಂಹದೇವರಿಗೆ ಪೂಜೆ ಮಾಡಿದ್ರೆ ಅವರು ಏನು ಇಷ್ಟಾರ್ಥಗಳಿದೆಯೋ ಅವರ ಇಷ್ಟಕ್ಕೆ 10 ಪಟ್ಟು ಹೆಚ್ಚು ಗುಣವಾಗಿ ಭಗವಂತ ತಾನು ಭಕ್ತ ಪರಾಧೀನ. ಭಕ್ತರಿಗೋಸ್ಕರ ಒಬ್ಬ ಸಣ್ಣ ಹುಡುಗ, ಪುಟ್ಟು ಹುಡುಗ ಪ್ರಹ್ಲಾದ ಕರೆದ ತಕ್ಷಣ ಅಂಥ ದಿವ್ಯ ರೂಪವನ್ನು ತಾಳಬೇಕು ಅನ್ನೋದು ಸ್ವಾಮಿಗೆ ಏನಿರಲಿಲ್ಲ. ಯಾಕಂದರೆ ನಾವು ಕೃಷ್ಣಾವತಾರ, ರಾಮಾವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ ನೋಡಿದ್ರೆ ಅಷ್ಟು ದೊಡ್ಡ ರೂಪ ಅಲ್ಲ. ವಾಮನಾವತಾರ ಇದೆಲ್ಲ ನೋಡಿದಾಗ ಅಷ್ಟು ಉಗ್ರ ರೂಪ ಅಲ್ಲ, ಅಷ್ಟು ದೊಡ್ಡ ರೂಪ ಅಲ್ಲ. ಆದರೆ ಒಬ್ಬ ಚಿಕ್ಕ ಹುಡುಗ, ಚಿಕ್ಕ ಬಾಲಕ ಪ್ರಹ್ಲಾದ ತನ್ನ ಮನಸ್ಸಿನಿಂದ ತಾನು ಪಟ್ಟಂಥ ಎಲ್ಲ ಕಷ್ಟಗಳಿಗೆ ಆ ಒಂದು ಹಿರಣ್ಯಕಶಿಪುವಿನ ಸಂಹಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನರಸಿಂಹದೇವರ ಪ್ರಾದುರ್ಭಾವ ಆಗಿತ್ತು. ಅದು ಈ ನರಸಿಂಹ ಜಯಂತಿ ಪುಣ್ಯ ಸಂದರ್ಭ. ಈ ನರಸಿಂಹ ಜಯಂತಿಯಲ್ಲಿ ಯಾರು ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ತಾರೋ ಆ ನರಸಿಂಹದೇವರು ಅವರಿಗೆಲ್ಲ ಭಕ್ತರಿಗೂ ಸಮಸ್ತವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಟ್ಟು ಒಳ್ಳೆ ವಿದ್ಯಾ, ಬುದ್ಧಿ, ಆಯಸ್ಸು, ಆರೋಗ್ಯ, ಧನ, ಧಾನ್ಯ, ಸಂಪತ್ತು, ಶಕ್ತಿ, ಧೈರ್ಯ ಎಲ್ಲವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ನಾವು ದೇವಸ್ಥಾನದಿಂದ ಪ್ರಾರ್ಥನೆ ನರಸಿಂಹ ಅಖಿಲ ಜ್ಞಾನಮತಧ್ವಾಂತ ದಿವಾಕರಃ ಜಗತ್ಯಮಿತ ಜ್ಞಾನ ಸುಖಶಕ್ತಿ ಪಯೋನಿಧಿ. ಇಲ್ಲಿ ನಿಮಗೆ ಕಾಣೋದು ನರಸಿಂಹದೇವರ ಸ್ತಂಭ, ಇದಕ್ಕೆ ನರಸಿಂಹ ಸ್ತಂಭ ಅಂತ ಕರೀತಾರೆ. ಆ ಸ್ತಂಭದ ಒಳಗೆ ಹಿಂದೆ ಕಾಣುತ್ತಿದೆಯಲ್ಲ ಅದೇ ಸ್ತಂಭ, ಮುಂದೆ ಕಾಣೋದು ನರಸಿಂಹದೇವರು. ಆ ಸ್ತಂಭದ ಒಳಗೆ 108 ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು, ಸಾಕಷ್ಟು ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವಂಥ ಯಂತ್ರಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯುರ್ವೇದ ಗಿಡಮೂಲಿಕೆಗಳು ಇತ್ಯಾದಿ ಎಲ್ಲ ಪದಾರ್ಥಗಳನ್ನು ಮನುಷ್ಯನ ದೇಹಕ್ಕೆ, ಮನುಷ್ಯನ ಮನಸ್ಸಿಗೆ, ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪದಾರ್ಥಗಳನ್ನು ಗುರು ಹಿರಿಯರು ಮಾಡಿರ್ತಕ್ಕಂಥ ಸಾಧನಾಭೂತವಾಗಿರ್ತಕ್ಕಂಥ ಶಕ್ತಿಯ ಸಾಮಗ್ರಿಗಳನ್ನು ಎಲ್ಲವನ್ನು ಕೂಡ ಸ್ತಂಭದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಸ್ತಂಭಕ್ಕೆ ಯಾರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕಂಬಕ್ಕೆ ಬಂದು ತಮ್ಮ ಬೆನ್ನು ಒರಗಿಸಿ ನಿಂತ್ಕೊಳ್ಳೋ ಸಂಪ್ರದಾಯ ಇದೆ. ಯಾಕೆ ಬೆನ್ನು ಒರಗಿಸಿ ನಿಂತ್ಕೊಳ್ಳೋ ಸಂಪ್ರದಾಯ ಇದೆ ಅಂದರೆ, ಬೆನ್ನಲ್ಲಿ ನಮಗೆ ಸಾಧಾರಣವಾಗಿ ಸುಷುಮ್ನ ನಾಡಿ ಅಂತ ಒಂದು ನಾಡಿ, ನಮಗೆ 72,000 ನಾಡಿಗಳು ಕೆಲಸ ಮಾಡಬೇಕು ನಮ್ಮ ದೇಹಕ್ಕೆ ಅಂತ ಗೊತ್ತಿದೆ. ಆ 72,000 ನಾಡಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಸುಷುಮ್ನ ನಾಡಿಗೆ ಅಧಿಪತಿ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ಶುಂಶುಮಾರ ಅಂತರ್ಯಾಮಿ ಆಗಿರ್ತಕ್ಕಂಥ ದೇವರು ನಮಗೆ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಏನು ಪ್ರಾರ್ಥನೆಗಳಿದೆಯೋ ಆ ಪ್ರಾರ್ಥನೆಯನ್ನು ಸಲ್ಲಿಸಿ ಇಲ್ಲಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು ನಿಂತು ತಮಗೆ ಏನು ಅನಿಸ್ತಾ ಇದೆ ಅಥವಾ ತಮ್ಮ ಬೆಳವಣಿಗೆ ಏನು, ತಮಗೆ ತಮ್ಮ ಮನಸ್ಸಿಗೆ ಬರ್ತಕ್ಕಂಥ ಆಲೋಚನೆಗಳೇನು, ಅಲ್ಲಿ ನಿಂತಾಗ ಬರ್ತಕ್ಕಂಥ ಆಲೋಚನೆಗಳೇನು, ಇದನ್ನು ಯೋಚನೆ ಮಾಡ್ತಕ್ಕಂಥ ನರಸಿಂಹದೇವರ ಸನ್ನಿಧಾನ ಅತ್ಯಂತ ಅವಶ್ಯಕವಾಗಿ ಪ್ರತಿಯೊಬ್ಬರೂ ಬಂದು ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದು. ಇಲ್ಲಿ ಮೇಲೆ ಆ ಛತ್ರಿ ಇದೆಯಲ್ಲ, ಛತ್ರಿ ಕೆಳಗೆ ನಾಡಿಗ್ರಂಥ ಕಳಶ ಇದೆ. ಆ ಕಳಶಕ್ಕೆ ವರ್ಷಕ್ಕೆ 1 ಬಾರಿ ಮಾತ್ರ ಬ್ರಹ್ಮ ಕಳಶಾಭಿಷೇಕ ಆಗುತ್ತೆ. ವೈಶಾಖ ಶುದ್ಧ ಪೂರ್ಣಿಮೆ. ಈ ವರ್ಷ ಮೇ 1ನೇ ತಾರೀಕಿದೆ, ಮೇಡೆ ರಜಾ ಅವತ್ತು. ಆ ದಿನ ಬೆಳಿಗ್ಗೆ ಇರುತ್ತೆ. ಎಲ್ಲ ಭಗವದ್ ಭಕ್ತರು ಯಾರೆಲ್ಲ ಹೋಗಿ ತೀರ್ಥಗಳನ್ನು ತಂದಿರ್ತಾರೋ, ನದಿಗಳಲ್ಲಿ ಹೋಗಿ ತೀರ್ಥಗಳನ್ನು ತಂದಿರ್ತಾರೋ ಅಥವಾ ನಾವು ಹೋಗಿ ಒಂದಷ್ಟು ತೀರ್ಥಗಳನ್ನು ಸಂಗ್ರಹ ಮಾಡಿರ್ತೀವೋ, ಆ ತೀರ್ಥಗಳನ್ನೆಲ್ಲ
ಅಭಿಷೇಕವನ್ನು ಮಾಡಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಅದನ್ನು ಪ್ರೋಕ್ಷಣೆಯನ್ನು ಮಾಡ್ತೀವಿ. ಯಾಕಿದು ಅಂದರೆ ಒಬ್ಬ ಮನುಷ್ಯ ಸಾಧಾರಣವಾಗಿ ಒಂದು ವರ್ಷದಲ್ಲಿ ವೈ 4 ಮಾಸಗಳು, ಆಷಾಢ ಮಾಸ, ಕಾರ್ತಿಕ ಮಾಸ, ವೈಶಾಖ ಮಾಸ, ಮಾಘ ಮಾಸ, ಈ 4 ಮಾಸಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿದ್ರೆ ಅವನಿಗಿರ್ತಕ್ಕಂಥ ಬ್ರಹ್ಮ ಪಿಶಾಚತ್ವ ನಿವಾರಣೆ ಆಗಿ ತಾನು ಮಾಡ್ತಕ್ಕಂಥ ಎಲ್ಲ ಪೂಜೆಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಕಾಲಮಾನಕ್ಕೆ ಎಲ್ಲರೂ ಕೂಡ ಹೋಗಿ ಮಾಡೋ ಪರಿಸ್ಥಿತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಅಟ್ಲೀಸ್ಟ್ ಆ ಪಾಪಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಆ ಶಕ್ತಿಯನ್ನು ನಮ್ಮಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿ ಒಂದು ಮಾರ್ಗ ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ಆ ತೀರ್ಥಗಳನ್ನೆಲ್ಲ ತಂದು ಆ ಕಳಶಕ್ಕೆ, ನರಸಿಂಹದೇವರ ಕಳಶಕ್ಕೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕವಾಗಿರ್ತಕ್ಕಂಥ ತೀರ್ಥನ ಎಲ್ಲ ಭಕ್ತರಿಗೂ ಪ್ರೋಕ್ಷಣೆ ಮಾಡ್ತೀವಿ. ಅದಕ್ಕೆ ಚಕ್ರ ಸ್ನಾನ, ತೀರ್ಥ ಸ್ನಾನ, ಅವಭೃತ ಸ್ನಾನ ಅಂತ ಕರೀತಾರೆ. ಆ ಎಲ್ಲ ಸ್ನಾನಗಳನ್ನು ದೇವಸ್ಥಾನದಲ್ಲಿ ಆ ದಿನ ಮಾಡಿಸ್ತೀವಿ ಬೆಳಿಗ್ಗೆ. ಹಂಗಾಗಿ ಎಲ್ಲ ಭಗವದ್ಭಕ್ತರು ಕೂಡ ಬಂದು ಸ್ತಂಭ ಮಹಾಭಿಷೇಕವನ್ನು ಅಟೆಂಡ್ ಮಾಡಬೇಕು. ಮುಂಚೆ ಅಭಿಷೇಕಕ್ಕೆ ಕೊಡೋರು ಅಥವಾ ಇಚ್ಛೆ ಇದ್ದವರು ಮುಂಚೆನೇ ಪ್ರೀ ಬುಕ್ ಮಾಡ್ಕೋಬೇಕು. ದೇವಸ್ಥಾನದಲ್ಲಿ ಬಂದು ವಿಚಾರಿಸಿ ನರಸಿಂಹ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಂತರ ಅನುಭವವನ್ನು ನೀವು ಪಡ್ಕೋಬೇಕಾಗಿ ದೇವಸ್ಥಾನದ ವತಿಯಿಂದ ಕೇಳ್ತಾ ಇದ್ದೀವಿ. ನೀವೇನು ನೋಡ್ತಿದ್ದೀರಲ್ಲ, ಇದೇ ಒಂದು ಶಕ್ತಿಶಾಲಿಯುತವಾದಂತಹ ಕಂಬ, ವಜ್ರ ಕ್ಷೇತ್ರದ ಕಂಬ. ಇದರ ಮೇಲಿರುವಂತಹ ನರಸಿಂಹ. ನೀವು ಬಂದು ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಿಮ್ಮ ಬೆನ್ನನ್ನು ಇಲ್ಲಿಗೆ ಒರಗಿಸ್ಕೊಂಡು ಈ ಒಂದು ಕಂಬಕ್ಕೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮಗಿರುವಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಲ್ಸೋ ನೀವು ಈ ಕಂಬಕ್ಕೆ ಒರಗಿ ಪ್ರಾರ್ಥನೆ ಮಾಡಿದಾಗ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಅದೊಂಥರ ನಿಮ್ಮ ಕಂಪ್ಲೀಟ್ ಚಕ್ರನ ಅಲೈನ್ ಮಾಡುತ್ತೆ. ಸೊ ಈ ಒಂದು ಪವರ್ಫುಲ್ ದೇವಸ್ಥಾನ ಇರೋದು ನಮ್ಮ ತ್ಯಾಗರಾಜನಗರದಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಕೂಡ ಹಾಕಿರ್ತೀನಿ. ನಿಮಗೇನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ, ಇಲ್ಲಿ ನರಹರಿಯವರು ಇರ್ತಾರೆ, ಅವ್ರ ತಂದೆ ವಾದಿರಾಜಾಚಾರ್ಯ ಅವರು ಕೂಡ ಇರ್ತಾರೆ, ಅವರನ್ನು ಭೇಟಿ ಮಾಡ್ಬೋದು. ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ಅವ್ರ ಹತ್ರ ಮಾತಾಡ್ಬೋದು, ಅವ್ರ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಈ ಒಂದು ಟೆಂಪಲ್ ವಿಸಿಟ್ನ ನನ್ನ ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಪ್ರೋಗ್ರಾಮಲ್ಲಿ ಇವತ್ತು ಮುಗಿಸ್ತಿದ್ದೀನಿ. ಮತ್ತೊಂದು ವಿಶೇಷ ವ್ಯಕ್ತಿ ಅಥವಾ ವಿಶೇಷ ದೇವಸ್ಥಾನದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ.